ನಮಸ್ಕಾರ ಸ್ನೇಹಿತರೆ. ರಾಜ್ಯ ಸರ್ಕಾರದ ವಿವಿಧ ಸಾಮಾಜಿಕ ಭದ್ರತಾ ಪಿಂಚಣಿ ಪಡೆಯುತ್ತಿರುವ ಫಲಾನುಭವಿಗಳಿಗೆ ಒಂದು ಅತ್ಯಂತ ಪ್ರಮುಖವಾದ ಹಾಗೂ ಸಿಹಿ ಸುದ್ದಿ ಬಂದಿದೆ. ವೃದ್ಧಾಪ್ಯ ಪಿಂಚಣಿ, ಸಂಧ್ಯಾ ಸುರಕ್ಷಾ ಹಾಗೂ ಅಂಗವಿಕಲರ ಪಿಂಚಣಿ ಹಣಕ್ಕಾಗಿ ಕಾಯುತ್ತಿರುವವರಿಗೆ ಈಗ ಗುಡ್ ನ್ಯೂಸ್ ಸಿಕ್ಕಿದೆ. ಜುಲೈ ತಿಂಗಳ ಪಿಂಚಣಿ ಹಣ ಇನ್ನೂ ಯಾರಿಗೆ ಬಂದಿಲ್ಲವೋ ಅವರಿಗೆ ಈ ಬಾರಿ ಜುಲೈ ಮತ್ತು ಆಗಸ್ಟ್ 2 ತಿಂಗಳ ಪಿಂಚಣಿ ಹಣ ಒಟ್ಟಿಗೆ 2,400 ರೂಪಾಯಿ ಖಾತೆಗೆ ಜಮೆಯಾಗುವ ಸಾಧ್ಯತೆ ಇದೆ. ಈಗಾಗಲೇ ಇಲಾಖೆಯಿಂದ ಬಿಲ್ಲಿಂಗ್ ಪ್ರಕ್ರಿಯೆ ಆರಂಭವಾಗಿದ್ದು, ಡಿಬಿಟಿ ಮೂಲಕ ಆಗಸ್ಟ್ ಮೊದಲ ವಾರದಲ್ಲಿ ಅಂದರೆ ಆಗಸ್ಟ್ 4 ಅಥವಾ 5ನೇ ತಾರೀಕಿನ ನಂತರ ಹಣ ಜಮೆಯಾಗಲು ಪ್ರಾರಂಭವಾಗಲಿದೆ. ನಿಮ್ಮ ಪಿಂಚಣಿ ಹಣ ತಡೆಯಲ್ಪಟ್ಟಿದ್ದರೆ ಅಥವಾ ಇನ್ನೂ ಜಮೆಯಾಗದಿದ್ದರೆ ನೀವು ತಕ್ಷಣವೇ ಈ ಪ್ರಮುಖ ದಾಖಲೆಗಳನ್ನು ನವೀಕರಿಸಿ ಇಲಾಖೆಗೆ ಸಲ್ಲಿಸಬೇಕಾಗುತ್ತದೆ. ಮೊದಲನೆಯದಾಗಿ ವಯಸ್ಸಿನ ದೃಢೀಕರಣ, ಅಂದರೆ 65 ವರ್ಷ ಮೇಲ್ಪಟ್ಟವರಿಗೆ ಕೇವಲ ಆಧಾರ್ ಕಾರ್ಡ್ ಸಾಲುವುದಿಲ್ಲ. ಶಾಲಾ ವರ್ಗಾವಣೆ ಪತ್ರ, ಜನನ ಪ್ರಮಾಣ ಪತ್ರ ಅಥವಾ ಕೋರ್ಟ್ ನೋಟರಿ ಪ್ರಮಾಣ ಪತ್ರವನ್ನು ಸಲ್ಲಿಸಬೇಕು. ಎರಡನೆಯದಾಗಿ ಆದಾಯ ಪ್ರಮಾಣ ಪತ್ರ. ನಿಮ್ಮ ವಾರ್ಷಿಕ ಆದಾಯ 32,000 ರೂಪಾಯಿ ಒಳಗಿರಬೇಕು. ನೀವು ಆದಾಯ ಪ್ರಮಾಣ ಪತ್ರ ನೀಡಿ 5 ವರ್ಷ ಕಳೆದಿದ್ದರೆ ತಕ್ಷಣ ಹೊಸ ಪ್ರಮಾಣ ಪತ್ರವನ್ನು ನವೀಕರಿಸಿ ಸಬ್ಮಿಟ್ ಮಾಡಿ. ಮೂರನೆಯದಾಗಿ ಅಂಗವಿಕಲರ ಪಿಂಚಣಿದಾರರು ನಿಮ್ಮ UDID ಕಾರ್ಡ್ ಮತ್ತು ಚಾಲ್ತಿಯಲ್ಲಿರುವ ಆದಾಯ ಪ್ರಮಾಣ ಪತ್ರವನ್ನು ಒದಗಿಸುವುದು ಕಡ್ಡಾಯವಾಗಿದೆ. ನಿಮ್ಮ ದಾಖಲೆಗಳು ಸರಿಯಾಗಿದ್ದರೆ ಬರುವ ಸೋಮವಾರದಿಂದ ಹಣ ನಿಮ್ಮ ಖಾತೆಗೆ ಬರಲಿದೆ. ನಿಮ್ಮ ಖಾತೆಗೆ ಹಣ ಜಮೆಯಾಗಿದೆಯೇ ಅಥವಾ ಎಷ್ಟು ತಿಂಗಳಿಂದ ಪೆಂಡಿಂಗ್ ಇದೆ ಎಂಬುದನ್ನು ಕಾಮೆಂಟ್ ಮಾಡಿ ತಿಳಿಸಿ. ಈ ಉಪಯುಕ್ತ ಮಾಹಿತಿಯನ್ನು ನಿಮ್ಮ ಕುಟುಂಬದ ಹಿರಿಯರಿಗೆ ಹಾಗೂ ಸ್ನೇಹಿತರಿಗೆ ಶೇರ್ ಮಾಡಲು ಮರೆಯಬೇಡಿ. ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.